ನೋಡಿ, ರಾಜ್ಯಪಾಲರು ಸಂವಿಧಾನದಲ್ಲಿ ಅವರ ಜವಾಬ್ದಾರಿ ಏನಿದೆ ಬಹಳ ಅಚ್ಚುಕಟ್ಟಾಗಿ ಅವರು ನಿಭಾಯಿಸಿದ್ದಾರೆ. ರಾಜ್ಯಪಾಲರನ್ನ ನೀವು ಹೀಗೆ ಭಾಷಣ ಮಾಡಬೇಕು, ಇಷ್ಟೊತ್ತೇ ಭಾಷಣ ಮಾಡಬೇಕು, ಹೀಗೇನೆ ನಡ್ಕೋಬೇಕು ಅನ್ನೋದನ್ನ ಯಾರು ಕೂಡ ಒತ್ತಾಯ ಮಾಡೋಕ್ಕಾಗಲ್ಲ. ಈ ಪರಿಜ್ಞಾನ ಕಾಂಗ್ರೆಸ್ ಸರ್ಕಾರಕ್ಕಿಲ್ವಾ? ಯಾಕೆ ಈ ತರ ನೀವು ರಾಜ್ಯಪಾಲರನ್ನ ಕರೆಸಿ ಇವತ್ತು ಅವಮರ್ಯಾದ ಅಪಮಾನ ಮಾಡುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಿ? ರಾಜ್ಯದ ಜನ, ರಾಷ್ಟ್ರದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದೀರಿ, ಇವತ್ತು ದೊಡ್ಡ ಮಟ್ಟದಲ್ಲಿ ಈ ಭ್ರಷ್ಟಾಚಾರ, ಈ ಗೂಂಡಾಗಿರಿ ರಾಜ್ಯದಲ್ಲಿ ತಾಂಡವಾಡ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಇವತ್ತು ಗಾಂಧಿ ಪ್ರತಿಮೆ ಮುಂದೆ ನಾವು ವಿರೋಧ ಪಕ್ಷಗಳು JDS ಮತ್ತು BJP ಕೂತ್ಕೊಂಡು ತಿಮ್ಮಾಪುರ ಅವರು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಇಂಚಿಂಚಿಗೆ ನಿಮ್ಮ ಇಲಾಖೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರೀ ರಿನಿವಲ್ಗೆ 2.5 ಕೋಟಿ ಅಂತೇಳಿ ಆಡಿಯೋ ಸಂಭಾಷಣೆ ಬಂದಿರತಕ್ಕಂಥದ್ದು. ಮುಖ್ಯಮಂತ್ರಿಗಳು ನೀವು ಕೂಡಲೇ ರಾಜೀನಾಮೆ ಪಡ್ಕೊಳ್ಳಿ ಅಥವಾ ಅವ್ರನ್ನ ವಜಾ ಮಾಡಬೇಕು. ಅದರವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಅಂತೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.